ಹಾಸನ ಮಾತ್ರ ಅಲ್ಲ, ಶಿವಮೊಗ್ಗದಲ್ಲೂ ಅಷ್ಟೇ ರೈತರೊಬ್ಬರ ಸಾವು ಇದೇ ಹೃದಯಾಘಾತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆಗಿದೆ ಅನ್ನೋದರ ಮಾಹಿತಿ. ಕೃಷ್ಣಮೂರ್ತಿ ಶಿಗ್ಗಾದಂತ 62 ವರ್ಷ ವಯಸ್ಸಿನ ವೃದ್ಧನ ಸಾವು. ಸೊರಬ ತಾಲೂಕಿನ ಹಿರೇಶಕುನ ಗ್ರಾಮದಲ್ಲಿ ಇವರು ವಾಸ ಇದ್ರು. ಆಸ್ಪತ್ರೆಗೆ ದಾಖಲಿಸಿದ್ರು ಕೂಡ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾರೆ. ಅಂದ್ರೆ ಇಲ್ಲಿ ರೈತಾಪಿ ವರ್ಗದಿಂದ ಹಿಡಿದು ಅಥವಾ ದಿನಗಟ್ಲೆ ಅಥವಾ ಗಂಟೆಗಟ್ಲೆ ಕಂಪ್ಯೂಟರ್ ಮುಂದೆ ಕೂತವರಿಂದ ಹಿಡಿದು ಎಲ್ಲರನ್ನ ಕೂಡ ಬಲಿ ಪಡಿತಾ ಇದೆ. ಆಲ್ಮೋಸ್ಟ್ ಯುವ ಸಮುದಾಯ ಹಾಗೂ ಈ 50 ವರ್ಷ ಮೇಲ್ಪಟ್ಟವರ ಹೃದಯದ ಬಡಿತ ನಿಲ್ತಾ ಇದೆ. ಏನು ಕಾರಣ ಅನ್ನೋದು ಇನ್ನೂ ಗೊತ್ತಾಗ್ತಾ ಇಲ್ಲ. ಕೃಷ್ಣಮೂರ್ತಿ ಅಂತ ಮೃತ ದುರ್ದೈವಿ, ಹಾರ್ಟ್ ಅಟ್ಯಾಕ್ನ ಕಾರಣಕ್ಕೆ ಇವರೇ ನೋಡಿ. ಕುಟುಂಬಸ್ಥರು ಕೂಡ ಹೇಳ್ಕೊಳ್ತಾ ಇದ್ದಾರೆ, ಇಲ್ಲೂ ಅಷ್ಟೇ ಏನಾದರೂ ಪ್ರಾಬ್ಲಮ್ ಇತ್ತಾ ಅದು ಇದು ಎಲ್ಲ ಪ್ಯಾಟ್ರನನ್ನು ಚೆಕ್ ಮಾಡೋ ಕೆಲಸ ಆಗ್ತಾ ಇದೆ. ಬಟ್ ಉತ್ತರ ಮಾತ್ರ ಸಿಗ್ತಾ ಇಲ್ಲ. ಪೋಸ್ಟ್ ಕೋವಿಡ್ ಅಥವಾ ಪೋಸ್ಟ್ ಪ್ಯಾಂಡಮಿಕ್ ಇಂಥ ಪ್ರಕರಣಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಆಮೇಲೆ ಇವತ್ತು ಇನ್ನೊಂದು ಆರ್ಟಿಕಲ್ ನೋಡ್ತಾ ಇದ್ವಿ ನಾವು, ಅದರಲ್ಲಿ 20% ಹಾರ್ಟ್ ಅಟ್ಯಾಕ್ನ ಪ್ರಕರಣದಲ್ಲಿ ಸಿಂಪ್ಟಮ್ಸೇ ಇಲ್ವಂತೆ. ನೋ ಸೈನ್ಸ್ ಆಫ್ ಸಿಂಪ್ಟಮ್. ಡೀಟೇಲ್ಸ್ ಕೊಡ್ತಾರೆ ಪುನೀತ್. ಹೃದಯಾಘಾತಕ್ಕೆ ಸಂಬಂಧಪಟ್ಟಂತೆ ಕೃಷ್ಣಮೂರ್ತಿ ಅವರ ಸಾವಿಗೆ ಸಂಬಂಧಪಟ್ಟಂತೆ ಏನು ಮಾಹಿತಿ ಸಿಗ್ತಾ ಇದೆ? ಕುಟುಂಬಸ್ಥರು ಏನು ಹೇಳ್ತಾರೆ, ಮತ್ತೆ ಆಸ್ಪತ್ರೆಯವರು ಏನು ಹೇಳ್ತಾರೆ? ಹೆಲ್ತ್ ಹಿಸ್ಟ್ರಿ ಏನಾದರೂ ಇತ್ತಾ ಹಿಂದೆ ಇವ್ರದ್ದು? ನಿಜವಾಗ್ಲೂ ಮಮತಾ, ಏನು ಯಾವಾಗ ಹಾರ್ಟ್ ಅಟ್ಯಾಕ್ ಆಗುತ್ತೆ, ಯಾರಿಗೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅನ್ನುವಂಥದ್ದು ಇವಾಗ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಒಂದು ಪ್ರಶ್ನೆ ಆಗಿರುವಂತದ್ದು. ಯಾಕಂತ ಹೇಳಿದ್ರೆ 24 ಗಂಟೆ ಕೆಲಸ ಮಾಡುವಂತಹ ಅನ್ನದಾತರಿಗೆ ಹಾರ್ಟ್ ಅಟ್ಯಾಕ್ ಆಗಿರುವಂತದ್ದು ನಿಜಕ್ಕೂ ಒಂದು ಆತಂಕಕಾರಿ ವಿಚಾರ. ಅದೇ ರೀತಿಯಾಗಿ ಶಿವಮೊಗ್ಗದ ಏನು ಕೃಷ್ಣಮೂರ್ತಿ ಅನ್ನೋರು, ಅಂದ್ರೆ ಸೊರಬ ತಾಲೂಕಿನ ಹಿರೇಶಕುನ ಗ್ರಾಮದ ಕೃಷ್ಣಮೂರ್ತಿ ಅನ್ನೋರು ಜಮೀನ್ಗೆ ಹೋಗಿರ್ತಾರೆ. ಜಮೀನ್ಗೆ ಹೋದ ಸಂದರ್ಭದಲ್ಲಿ ಏನೇನೋ ಕಾಣಿಸ್ಕೊಳುತ್ತೆ. ಆ ಸಂದರ್ಭದಲ್ಲಿ ಅಲ್ಲಿರುವಂತಹ ಕುಟುಂಬಸ್ಥರು ಕೂಡ ತಕ್ಷಣ ಏನು ಸ್ಥಳೀಯ ಆಸ್ಪತ್ರೆಗೆ ದಾಖಲು ಮಾಡ್ತಾರೆ. ದಾಖಲು ಮಾಡೋ ಅಷ್ಟೊತ್ತಿಗೆ ಅವರು ಸಾವನ್ನಪ್ತಾರೆ. ಇದರಿಂದಾಗಿ ಒಂದು ಕಡೆ ಹೃದಯಾಘಾತಗಳು ಯಾವಾಗ ಬರುತ್ತೆ, ಮತ್ತೆ ಅದು ಗೋಲ್ಡನ್ ಅವರ್ಸ್ ಏನಿರುತ್ತೆ, ಆ ಗೋಲ್ಡನ್ ಅವರ್ಸ್ ಅಲ್ಲಿ ಹಾಸ್ಪಿಟಲ್ ದಾಖಲು ಮಾಡೋ ಅಷ್ಟೊತ್ತಿಗೆ ಸಾಕಷ್ಟು ಸಾವು ನೋವುಗಳು ಆಗ್ತವೆ ಅಂತ. ರೈಟ್, ಥ್ಯಾಂಕ್ ಯು ಪುನೀತ್, ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ಕೆಲವರಿಗೆ ಗೋಲ್ಡನ್ ಅವರ್ ಟೈಮನ್ನು ಕೊಡ್ತಾ ಇಲ್ಲ, ಅದು ಅರ್ಥ ಆಗ್ತಾ ಇಲ್ಲ. ಅರ್ಧ ಗಂಟೆ ಅಂತನೋ ಏನೋ ಹೇಳ್ತಾರೆ, 60 ಮಿನಿಟ್ಸ್ ಅಂತ ಹೇಳ್ತಾರೆ. ಆಯ್ತು, 1 ಅವರ್ ಅಂತಾನೆ ಇಟ್ಕೊಳ್ಳೋಣ. 1 ಅವರ್ನಲ್ಲಿ ನಿಮಗೆ ಬೆಂಗಳೂರಿನಲ್ಲಿ ರೀಚ್ ಆಗ್ಬಿಡ್ಬೋದು ಹಾಸ್ಪಿಟಲ್ಗಳಿಗೆ ನಿಯರ್ ಬೈ. ಬಟ್ ಅದಕ್ಕೂ ಅವಕಾಶ ಕೊಡ್ತಿಲ್ಲ ಕೆಲವು, ಅದು ಆತಂಕ ಜಾಸ್ತಿ ಆಗಿರೋದು.